ಕರ್ನಾಟಕ ರಾಜ್ಯದ ಬರುವ 2023 ರಾಜಕೀಯ ವಿಶ್ಲೇಷಣೆದೊಂದಿಗೆ ಬೀದರ್ದಿಂದ ಹಿಡಿದ ಮೈಸೂರುವರೆಗೆ ಎಲ್ಲ ಸಮೀಕ್ಷೆ ಮಾಡಿ ನಿಮಗೆಲ್ಲ ತಿಳಿಸಿದ್ದೀನಿ. ಯಾರು ಸೋಲ್ತಾರೆ, ಯಾರು ಗೆಲ್ತಾರೆ, ಯಾರು ಅಭ್ಯರ್ಥಿ ಆಗ್ತಾರೆ, ಯಾರಿಗೆ ಬಿ ಫಾರ್ಮ್ ಕೊಡ್ತಾರೆ, ಯಾರಿಗೆ ಟಿಕೆಟ್ ತಪ್ತೈತಿ, ಯಾರ್ದು ಇಡಗಂಟು ಸಹಿತ ಕಳಿತೈತಿ ಅನ್ನೋದು ಸವಿಸ್ತಾರವಾದ ಮಾಹಿತಿ ಹೇಳ್ಕೊತ ಬಂದಿದ್ನಿ. ಆ ಥರ ಕೆಲವು ಕ್ರಿಯೆಗಳು ಬಂದು, ಪ್ರತಿಕ್ರಿಯೆಗಳು ಬಂದು, ಟೀಕೆಗಳು ಬಂದು, ತಮ್ಮ ಪರವಾಗಿ ಬಂದು, ನಮ್ಮ ವಿರುದ್ಧವಾಗಿಯೂ ಬಂದು, ಎಲ್ಲವೂ ಸ್ವೀಕಾರ ಮಾಡಿದ್ದೀವಿ. ಈಗ ನಿಮಗೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಮೊಟ್ಟ ಮೊದಲೇ ಬರ್ತಾ ಇದ್ದೀನಿ ಬೀದರ್ ಗುಲ್ಬರ್ಗ ಮಹಾಜನತೆಗೆ. ಬೀದರ್ದಲ್ಲಿ 6 ಕ್ಷೇತ್ರದವ್ರಿ, ಗುಲ್ಬರ್ಗಾದಲ್ಲಿ 9 ಕ್ಷೇತ್ರದವ. ಬೀದರ್ 6 ಕ್ಷೇತ್ರ ಯಾವಂದ್ರೆ ಬಸವ ಕಲ್ಯಾಣ, ಹುಮನಾಬಾದ್, ಬೀದರ್, ದಕ್ಷಿಣ ಬೀದರ್ ಮತ್ತು ಬಾಲ್ಕಿ ಔರಾದ್. ಗುಲ್ಬರ್ಗಾದಲ್ಲಿ ಕಲಬುರ್ಗಿ, ಅಫ್ಜಲ್ಪುರ್, ಜೇವರ್ಗಿ, ಸೇಡಂ ಗುಲ್ಬರ್ಗ, ಗ್ರಾಮೀಣ ಗುಲ್ಬರ್ಗ, ದಕ್ಷಿಣ ಆಳಂದ್ ಗುಲ್ಬರ್ಗ, ಚಿಂಚೋಳಿ, ಸೇಡಂ, ಚಿತ್ತಾಪುರ್, ಜೇವರ್ಗಿ. ನೋಡ್ರಿ, ಗುಲ್ಬರ್ಗ ನಾರ್ತ್, ಗುಲ್ಬರ್ಗ ಸೌತ್, ಅಫ್ಜಲ್ಪುರ್, ಆಳಂದ್, ಗುಲ್ಬರ್ಗ ಗ್ರಾಮೀಣ, ಚಿಂಚೋಳಿ, ಸೇಡಂ, ಚಿತ್ತಾಪುರ್, ಜೇವರ್ಗಿ. 2 ಜಿಲ್ಲೆಯ ಮಹಾಜನತೆ, ಮತದಾರರು, ಬುದ್ಧಿವಂತರು, ಚಿಂತಕರು, ರಾಜಕಾರಣಿಗಳು, ಯಾವುದೇ ಪಕ್ಷದ ಮಾರ್ಗದರ್ಶಕರು, ಚಾಣಕ್ಯ ತಂತ್ರಗಾರಿಕೆ ಹೆಣೆ ಅವ್ರಿಗೆ ಒಂದು ನೇರವಾದ ಕಾಕ ಇವತ್ತು ಬೀದರ್ ಮತ್ತು ಗುಲ್ಬರ್ಗಾದವ್ರಿಗೆ ಒಂದು ಪ್ರಶ್ನೆ ಕೇಳಾಕತ್ತಾನಂದ್ರೆ ನೀವು ಉತ್ತರ ಕೊಡಬೇಕಲ್ರಿ. 6 ಕ್ಷೇತ್ರ ಬೀದರ್ದಾಗ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಎಂಥ ಅಭ್ಯರ್ಥಿ ಬೇಕು ನಿಮಗೆ? ಈಗಿರುವಂಥ ಅಭ್ಯರ್ಥಿ ಏನು ಕೆಲಸ ಮಾಡ್ಯಾನೋ ಇಲ್ಲೋ, ಅವನು ಮನೆಗೆ ಕಳಿಸ್ತಿರೋ, ಬೇರೆದವನು ತರಿಸ್ತಿರೋ, ಬದಲಾವಣೆ ತರ್ತಿರೋ, ಏನು ಹಳಿ ಮಾಜಿ MLA ಮತ್ತು MLA ಮಾಡ್ತಿರೋ, ಆ ಶಕ್ತಿ ಮತದಾರ ನಿಮ್ಮ ಹತ್ರ ಐತಿ, ನಿಮ್ಮ ಕ್ಷೇತ್ರದ್ದು. ಅದೇ ರೀತಿ ಆಮ್ ಆದ್ಮಿ ಪಕ್ಷ ಐತಿ, ಜಾತ್ಯತೀತ ಜನತಾದಳ ಐತಿ, ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಮತ್ತು BJP ಐತಿ, ರಾಷ್ಟ್ರ ಪಕ್ಷವೂ ಸಹಿತ ಇಲ್ಲಿ ಎಲ್ಲ ಕಡೆ ಹಳದಿ ಬಾವುಟ ಹಿಡ್ಕೊಂಡು ಓಡಾಡೋದ. ಅದರಲ್ಲಿ ಆಮ್ ಆದ್ಮಿ ಕಸಬರ್ಗಿನೂ ತಮ್ಮ ನಿರ್ಣಾಯಕ ಹಂತ ತಲುಪುವಂಥ ಕಾವು ಚುನಾವಣೆ ಭಾಳ ಏರಾಕತೈತ್ರಿ. ಡಗಳ ಅಂಗಿ ಹಾಕೊಳಕತ್ತಾರ, ಹೊಲ್ಸಾಕತ್ತಾರ, ಖಾದಿ ಸ್ಟಾರ್ ಚರಿವು ಬರು ಬಂದ ತಕ್ಷಣ ದೊಡ್ಡ ದೊಡ್ಡ ಟೊಪ್ಪಿಗೆ ಹಾಕೊಂಡು ಕೈ ಮುಗಿತಾರ. ಆರಿಸಿ ಬಂದ ಮ್ಯಾಲ ನೋಡ್ರಿ ಹೆಂಗೆ ತಿಳು ಇದ್ದವ್ರು ದಪ್ಪಾಗಿ ಬರ್ತಾರೆ, ನಡೆದಾಡಕ್ಕೆ ಬರೋದಿಲ್ಲ. 50 ಕಿಲೋ ಇದ್ದವ 100 ಕಿಲೋ ಆಗ್ತಾನೆ. ಅದರ ಸಲುವಾಗಿ ಬೀದರ್ ಜನತೆ ಎಂಥ ಒಳ್ಳೆಯ ಅಭ್ಯರ್ಥಿನ ಆರಿಸ್ತೀರಿ? ಬೀದರ್ ಜಿಲ್ಲೆಗೆ ಯಾರು ಏನು ಅನುಕೂಲ ಮಾಡ್ಯಾರ? ಈಗಿರುವ 2-3 ಸಲ ಇದ್ದಂಥ ಶಾಸಕರು ಏನು ಕೊಡುಗೆಗಳನ್ನ ಕೊಟ್ಟಾರ? ಶಿಕ್ಷಣಕ್ಕಾಗಿ ಆಗಲಿ, ಆರೋಗ್ಯಕ್ಕೆ ಆಗಲಿ, ರೈತಾಪಿ ಜನತೆಗೆ ಆಗಲಿ, ನಿರುದ್ಯೋಗಿ ಜನತೆಗೆ ಆಗಲಿ, ಅಲ್ಲಿ ಬಡ ಸಾಮಾನ್ಯ ಕೂಲಿಕಾರರ ಜನತೆಗೆ ಆಗಲಿ, ಯಾವ ಅದ್ಭುತ ಕೊಡುಗೆಗಳನ್ನ ಸರ್ಕಾರದ ವತಿಯಿಂದ ಶ್ರಮ ವಹಿಸಿ ಇಚ್ಛಾಶಕ್ತಿಯಿಂದ ತಂದಾರನ್ನೋದ ಕಾಕ ಪ್ರಶ್ನೆ ಕೇಳಾಕತ್ತಾನ ಬೀದರ್ದವ್ರು. ಇನ್ನು ನನ್ನ ಕಮೆಂಟ್ ಬಾಕ್ಸ್ನಾಗ ಉತ್ತರ ಹೇಳಬೇಕು. ಅದೇ ರೀತಿ ಗುಲ್ಬರ್ಗ 2 ಜಿಲ್ಲಾ ಒಮ್ಮೆ ಸಮೀಕ್ಷೆ ಮಾಡಾಕೊಂಡ್ರಿ. ಭಾಳ ಸಮಾಧಾನದಿಂದ ನೋಡ್ರಿ ಈ ವಿಡಿಯೋ. ಗುಲ್ಬರ್ಗ ಮಹಾಜನತೆ, ಕಲಬುರ್ಗಿ ನೀವು 9 ಕ್ಷೇತ್ರದವರು. ಈಗಿದ್ದಂಥ ಶಾಸಕರು ಏನು ನಿಮಗೆ ಕಾಣಿಕೆ ಕೊಟ್ಟಾರ? ಏನು ನಿಮ್ಮ ಅದ್ಭುತ ಕೊಡುಗೆಗಳನ್ನ ಕೊಟ್ಟಾರ? ಮತದಾರರು ಶಾಂತರಿದ್ರ ಮಹಾರಾಜ ಹೇಳ್ತಿದ್ದ, ಪ್ರಜೆಗಳು ಸುಖವಾಗಿ ಇದ್ದರೆ ನಾನು ಸುಖವಾಗಿ ಅಂತ. ಹಂಗಾದ್ರೆ ಕಲಬುರ್ಗಿ ಮತ್ತು ಬೀದರ್ ಜನತೆ ನೀವು ಇದ್ದಂಥ ಶಾಸಕರಿಂದ ಸುಖ ಅದರಿ ಏನು ನಿರಾಶೆ ಅದಿರಿ? ಅವ್ರನ್ನ ಮನೆಗೆ ಕಳಿಸುವಂಥ ತಾಕತ್ತು ನಿಮ್ಮಲ್ಲಿ ಐತಿ, ವಾಪಸ್ ವಿಧಾನಸೌಧಕ್ಕೆ ಕಳಿಸುವಂಥ ತಾಕತ್ತು ನಿಮ್ಮಲ್ಲಿ ಐತಿ, ಹೂಮಾಲೆ ಹಾಕಿ ಸ್ವಾಗತ ಮಾಡುವಂಥ ಶಕ್ತಿ ನಿಮ್ಮಲ್ಲಿ ಐತಿ, ಮಾಲಿ ಇಲ್ದ ಮುಖಕ್ಕೆ ಕಪಾಳ ಮೋಕ್ಷ ಮಾಡಿ ವಾಪಸ್ ಅವಂಗ ಕಳಿಸುವಂಥ ಧೈರ್ಯ ನಿಮ್ಮಲ್ಲಿ ಐತಿ. ಮತದಾರ ಒಂದು ಶಕ್ತಿ, ಅಸ್ತ್ರ, ಖಡ್ಗ. ಆ ಮತದಾರ ಅಸ್ತ್ರ ಕಾಕ ತನ್ನ ಪೆನ್ನಿನಿಂದ ಬರೆದ ತೋರಿಸ್ತಾನ. ನೀವು ಸಮೀಕ್ಷೆಯನ್ನು ನನಗೆ ಹೇಳಬೇಕು. 6 ಕ್ಷೇತ್ರದ ಬೀದರ ಜನತೆ, 6 ಶಾಸಕರು ಎಂಥವ್ರು ಇರಬೇಕು? ಈಗಿರುವ ಶಾಸಕ ಎಂಥವದಾನ? ಅವನು ಒಳ್ಳೆಯವದಾನೋ ಕೆಟ್ಟವನದಾನೋ? ಅವನ ನಡತೆ ಸರಿ ಐತಿಲ್ಲೋ? ಅಭಿವೃದ್ಧಿ ಮಾಡ್ಯಾನಿಲ್ಲೋ? ಜನತೆಯ ಅಹವಾಲ ಸ್ವೀಕಾರ ಮಾಡ್ಯಾನಿಲ್ಲೋ? ಸುಖ ದುಃಖದಲ್ಲಿ ಶಾಮೀಲಾಗ್ಯಾನ ಇಲ್ಲೋ? ಗುಲ್ಬರ್ಗ ಜನತೆಗೂ ಹೇಳಾಕತ್ತನ್ರಿ, ಕಲಬುರ್ಗಿ ಮಹಾಜನತೆ ನೀವು ಸಹಿತ ನಿಮ್ಮ ಶಾಸಕನ ಬಗ್ಗೆ ಅವಲೋಕನ ಮಾಡ್ಕೋರಿ, ಒಂದು ಪಟ್ಟಿ ಮಾಡ್ಕೋರಿ. ಮತ್ತೆ ಮನೆಗೆ ಬಂದ ತಕ್ಷಣ ಕೇಳ್ರಿ ಪ್ರಶ್ನೆಗಳು, ಏನೇನು ಬೇಕು? ಮೂಲಭೂತ ಸೌಲಭ್ಯಗಳನ್ನ ಇನ್ನು ಕಲ್ಪಿಸಿ ಕೊಡ್ತಾರೇನು ಕೇಳ್ರಿ. ಮನುಷ್ಯನಿಗೆ ಜೀವನ ಸಂಸಾರ ಮಾಡಲಿಕ್ಕೆ, ಸುಖವಾಗಿ ಭದ್ರ ಬುನಾದಿಯ ಜೀವನ ಮಾಡಲಿಕ್ಕೆ ಒಂದು 5 ಸುಖ ಪ್ರಶ್ನೆಗಳನ್ನ ಕೇಳ್ತೀರಿ ಆ ಅಭ್ಯರ್ಥಿ ಮನೆಗೆ ಬಂದಾಗ. ಒಂದು ಆರೋಗ್ಯ ಕೇಳ್ರಿ,
ಒಂದು ಶಿಕ್ಷಣ ಕೇಳ್ರಿ, ಒಂದು ವಿದ್ಯುತ್ ಕೇಳ್ರಿ, ಒಂದು ನೀರು ಕೇಳ್ರಿ, ಒಂದು ಪಡಿತರ ಆಹಾರ ಧಾನ್ಯ ಕೇಳ್ರಿ. ಪಂಚಸೂತ್ರಗಳನ್ನ ಯಾರು ಸೌಲಭ್ಯ ಮಾಡಿ ಕೊಡ್ತಾರ ಅವರಿಗೆ ನಿಮ್ಮ ಮತ ಅಂತೀರೋ, ಏನು ರಾಷ್ಟ್ರೀಯ ಪಕ್ಷ ಆದಂಥ ಜನತಾ ಮತ್ತು ಕಾಂಗ್ರೆಸ್ ಮತ್ತು BJPಗೆ ಒಲವು ತೋರಿಸ್ತೀರೋ, ಜಾತ್ಯತೀತ ಜನತಾದಳದ ಮೇವು ಹೊರುವ ಮಹಿಳೆಯನ್ನು ಕಳಿಸ್ತೀರೋ, ಏನು ಆಮ್ ಆದ್ಮಿ ಕಸಬರ್ಗಿ ರಾಷ್ಟ್ರ ಪಕ್ಷೀಯ ಮತ್ತು ಸಿಟಿನೂ ಐತ್ರಿ, ರಿಕ್ಷಾ ಸಾವಕಾಶ ಹೊಂಟೈತಿ, ಅದು ಬರಾಕತ್ತೈತಿ, ಏನು ಹೇಳಕ್ಕೆ ಬರೋದಿಲ್ಲ. ನಿರ್ಣಾಯಕ ಹಂತದಲ್ಲಿ ಇವತ್ತು JDS ಮತ್ತು ಆಮ್ ಆದ್ಮಿ ರಾಷ್ಟ್ರ ಪಕ್ಷ ಸಿಟಿ ಇವೆಲ್ಲ ಆಗಬಹುದು. ಯಾವ ತಿರುವು ಪಡಿತೈತಿ ರಾಜಕಾರಣ ಗೊತ್ತಿಲ್ಲ. ರಾಜಕಾರಣ ಯಾವಾಗಲೂ ನಿಂತ ನೀರಲ್ಲ, ಹರಿಯುವ ನೀರು ಅಂತೇಳಿ 1000 ಸಲ ಹೇಳೇನ್ರಿ. ಗುಲ್ಬರ್ಗ, ಬಿಜಾಪುರ, ನೆಕ್ಸ್ಟ್ ಬರ್ತಾನ್ರಿ ಬೀದರ್ದವರು ತೊಗರಿ, ಅನೇಕ ರೀತಿಯ ದವಸ ಧಾನ್ಯಗಳನ್ನು ಬೆಳೆಯುವಂಥ ಶ್ರಮಜೀವಿ ಜನ, ಬೀದರ್ದ ಶಾಂತ ಜನ. ನೀವು ಏನು ತೀರ್ಮಾನ ತಗೋತೀರಿ, ಈ ಎಂಥವನ್ನ ಕಳಿಸ್ತೀರಿ. ಈಗ ಕಳಿಸಿದವ ಹೆಂಗದಾನು ಅದೇ ರೀತಿ ಗುಲ್ಬರ್ಗದವರು ಸಹಿತ ಜೋಳದ ರೊಟ್ಟಿ, ಉತ್ತರ ಕರ್ನಾಟಕ ಬಸವಣ್ಣನ ನಾಡಿನಾಗ ಯಾವ ತೀರ್ಮಾನ ತಗೋತೀರಿ, ಅದರ ನಂತರ ಬಾಗಲಕೋಟೆ ಬಿಜಾಪುರಕ್ಕೆ ಬರ್ತೀನಿ, ಅವ್ರದ್ದು ಸಮೀಕ್ಷೆ ನೆಕ್ಸ್ಟ್ ಕೇಳ್ತೀನಿ. ಈಗ ನೀವು ನನಗೇನು ಉತ್ತರ ಹೇಳ್ತೀರಿ, ಯಾರ್ಯಾರು ಶಾಸಕ ಇವನೇ ಇರಬೇಕು ಅನ್ನೋದು ಹೆಸರು ಸಮೇತ ನಿಮ್ಮ ಹೆಸರು ಹಾಕ್ರಿ. ನಿಮ್ಮದು ಡಿಟೇಲ್ ಮತ್ತು ಅದನ್ನು ಕಮೆಂಟ್ ಏನು ಹಾಕಿರಿ ಅನ್ನೋದ ಮತ್ತೊಂದು ಸುದ್ದಿ ಮುಖಾಂತರ ಪ್ರಸಾರ ಮಾಡ್ತೀನಿ. ಇದೊಂದು ಪ್ರಶ್ನೆ, ಯಾಕಂದ್ರೆ ಪ್ರತಿಯೊಂದು ಸಮೀಕ್ಷೆ ನಾನು ಹೇಳ್ಕೊತಾವ, ಆದ್ರೆ ನೀವು ಅಲ್ಲಿ ಹೋಟ್ರಸದಿರಲ್ಲ. ನಮ್ಮ ಹಕ್ಕನ್ನು ಯಾಕೆ ಹಸ್ಕೊಳತಾನ ಕಾಕ ಅನ್ನೋರು ನೀವು, ನಿಮ್ಮ ಹಕ್ಕು ನಿಮಗೆ ಕೊಡಾಕತ್ತಾನ. ನಿಮ್ಮ ಮತದಾನದ ಹಕ್ಕು ನಿಮಗೆ ಸಮೀಪ ಐತಿ. ನೀವು ನಿಮ್ಮ ಮತಗಟ್ಟೆಗೆ ಹೋಗಿ ನೀವು ಯಾವುದು ಬಟನ್ ಟೈ ಅಂತೀರಿ, ಅವ ಅಲ್ಲಿ ವಿಧಾನಸೌಧಕ್ಕೆ ಅವು ಅಂತಾನು. ಇದು ನಿಮ್ಮದು ವಿಶೇಷ ಸ್ಟೋರಿ. ಹಾಗಾದ್ರೆ ಕಾಕ ಕೇಳಿದ ಪ್ರಶ್ನೆಗೆ ಉತ್ತರ ತಿಳಿಸ್ತೀರಿ. ಬೀದರ್ ಮತ್ತು ಗುಲ್ಬರ್ಗದವ್ರು ಮಾತ್ರ ಕಲಬುರಗಿ, ಮತ್ತೆ ನೆಕ್ಸ್ಟ್ ಬೇರೆ ಜಿಲ್ಲಾಕ್ಕೆ ಬರ್ತಾನೆ. ಹಾಗಾದ್ರೆ ನಂಬರ್ 1 ಚಾನಲ್ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತಾನೆ ರೀಪ್ಪ. ನಮಸ್ಕಾರ.